ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 11. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು. ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳು ಹೇಗೆ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 11. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು. ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳು ಹೇಗೆ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 11. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು. ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳು ಹೇಗೆ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 11. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು. ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳು ಹೇಗೆ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ನಿಟ್ಟಿನಲ್ಲಿ
ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 11. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳು ಹೇಗೆ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 11. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳು ಹೇಗೆ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 11. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳು ಹೇಗೆ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು